ಬ್ಯಾಂಕಲ್ಲಿ ಹೋಗಿ ಸೈನ್ ಹಾಕಿ ಕೊಟ್ಟು ಆ ಮುಖದಲ್ಲಿ ಮಂದಹಾಸ ನೋಡಿದ್ರೆ ಹಿಡಿಯಕ್ಕೆ ಆಗಲ್ಲ ನಿಮ್ಮನ್ನ. ಆ ತಪ್ಪೆಲ್ಲಾದ್ರೂ ಮಾಡಿದ್ದೀರಾ? ಪೆನ್ಷನ್ ದುಡ್ಡು ಒಂದಷ್ಟು ಸೇವಿಂಗ್ ಇದ್ರೆ ಡ್ರಾ ಮಾಡಿ ಕೊಡಬೇಡಿ. ಅದೆಲ್ಲ ಮಾಡಕ್ ಹೋಗ್ಬೇಡಿ. ಯಾವುದೋ ಒಂದಿನ ಖುಷಿಗೋಸ್ಕರ ಡ್ರಾ ಮಾಡಿ ಕೊಟ್ಬಿಡೋದು. ದಯವಿಟ್ಟು ಎಲ್ಲ ರಿಟೈರ್ಡ್ ಹಂತದಲ್ಲಿರೋ ಎಲ್ಲ ಎಂಪ್ಲಾಯ್ಸ್ಗೂ ಹೇಳ್ತೀನಿ, ಸರ್ ನಿಮ್ ಫ್ಯೂಚರ್ ಮುಖ್ಯ. ವಾಸ್ತವ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಹೇಗೆ ನಿಮ್ಮ ಮಕ್ಕಳಾದ ನಂತರ ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳೇ ಮುಖ್ಯ ಆದ್ರೂ ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳು ಮುಖ್ಯ ಆಗ್ತಾರೆ. ಈ ಸತ್ಯನ ಸ್ವಲ್ಪ ವಯಸ್ಸಲ್ಲಿದ್ದಂಗೆ ಅರ್ಥ ಮಾಡ್ಕೊಳ್ಳಿ. ದೇವಸ್ಥಾನಗಳು 60 ಆದ್ಮೇಲೆ ದೇವಸ್ಥಾನ ಡಯಾಗ್ನೋಸ್ಟಿಕ್ ಸೆಂಟರ್ ಬಿಟ್ಟು ಇನ್ನೇನಿದೆ ಸರ್ ಜೀವನ? ಲೈಫಲ್ಲೆಲ್ಲ ಬ್ಲಾಕ್ಗಳು ಕ್ಲಿಯರ್ ಆಯ್ತು ಅನ್ನೋಷ್ಟೊತ್ತಿಗೆ ಹಾರ್ಟಲ್ಲಿ 2-3 ಬ್ಲಾಕ್ ಕೂತ್ಕೊಂಡಿರುತ್ತೆ. ಏನ್ ಮಾಡೋದು ಹೇಳಿ ಜೀವನದಲ್ಲಿ? ಎಲ್ಲ ಬ್ಲಾಕ್ಸ್ ಕ್ಲಿಯರ್ ಅನ್ನೋಷ್ಟೊತ್ತಿಗೆ 60-2-3 ಬ್ಲಾಕ್ ಇರುತ್ತೆ. ತಿಕ್ಕಾಗಿರೋ ಲೈಫಲ್ಲಿ ಬ್ಲಡ್ ಥಿನ್ನರ್ಸ್ ಬಂದು ಕೂತ್ಕೊಳ್ಳುತ್ತೆ. ಒಂದು ಗೌರ್ಮೆಂಟ್ ಎಂಪ್ಲಾಯ್ 30-35 ವರ್ಷ ಎಷ್ಟು ಕಷ್ಟಪಟ್ಟಿರ್ತೀರ. ಟೀಚರ್ ಆದ್ರೆ ಹುಡುಗಿ ತಗೊಂಡು ಒಂದು ಹಳ್ಳಿಗೆ ಹೋಗಿ, ಒಂದು ಕಾನ್ಸ್ಟೇಬಲ್, ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 30-35 ವರ್ಷ ಎಷ್ಟು ಕನಸು ಕಂಡಿರ್ತೀರಾ. ಇಲ್ಲವೇ ಹೆಣ್ಮಕ್ಳಿಗೆಲ್ಲ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ವಯಸ್ಸಿಗೆ ಬಂದಾಗ ರೀ ಇಂಥ ಕಾಲೇಜ್ಗೆ ಹಾಕ್ರಿ ಅಂತ ಹೇಳೋದೇ ನಿಮ್ಮ ಅಮ್ಮ ಕೆಲಸ. ಕಾಲೇಜ್ಗೆ ಫೀಸ್ ಕಟ್ಟೋದು ಅಪ್ಪನ ಹೆಗಲಿಗೆ. ಮಗಳ ವಯಸ್ಸಿಗೆ ಬಂದ್ಮೇಲೆ ರೀ ಇಂಥ ಹುಡುಗ ಇರ್ಲಿ ಅಂತ ಹೇಳೋದೇ ನಿಮ್ಮ ಅಮ್ಮನ ಕೆಲಸ. ಮುತ್ತುಡ್ಡಲ್ಲೋ ಮಣ್ಣಾಪುರಮಲ್ಲೋ ಗೋಲ್ಡ್ ಇಡು, ಸಾಲ ಮಾಡು, 2-3% ದುಡ್ಡು ತಗೊಂಬ, ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು, ಮೆನು ರೆಡಿ ಮಾಡೋ 15-20 ಲಕ್ಷಕ್ಕೆ ಇನ್ನೊಂದು 5 ವರ್ಷ EMI ಕಟ್ಟು. ಅದೆಲ್ಲ ಅಪ್ಪನ ಹೆಗಲಿಗೆ. ನನ್ನ ಸಕ್ಸಸ್ಸೇ ನಮ್ಮಮ್ಮ ಸಕ್ಸಸ್ಸೇ ನಮ್ಮಪ್ಪ ಅಲ್ವಾ ಸರ್? ಈ ಲೈನ್ ಹೇಳ್ಕೊಡ್ಲಿಲ್ಲ ನಮ್ಗೆ ಯಾರು. ನನ್ನ ಸಕ್ಸಸ್ ನಮ್ಮಮ್ಮ ಸಕ್ಸಸ್ಸೇ ನಮ್ಮಪ್ಪ. ಮದುವೆ ಸೀನ್ ನೋಡಿ, ಮದುವೆ ಚೌಟ್ರಿಯಲ್ಲಿ ಮದುವೆ ಆದ್ಮೇಲೆ ಒಂದು ಘಟನೆ ಗಮನಿಸಿ ನೀವು. ಏನು ಮಗಳನ್ನ ಅಳಿನ ಮನೆಗೆ ಕಳಿಸುವಾಗ ಅಮ್ಮ ಎಮೋಷ್ನಲ್, ಅಯ್ಯೋ ಅಳಿಯ ಹೆಂಗ್ ನೋಡ್ಕೊಂತಾರೋ ನನ್ನ ಮಗಳನ್ನ ಅಂತ ಅಮ್ಮ ಅಳ್ತಾ ಇರ್ತಾಳೆ. ಸ್ವಲ್ಪ ದೂರದಲ್ಲಿ ಅಪ್ಪ ಅಳಲ್ಲ, ಸೈಲೆಂಟ್ ಆಗಿರ್ತಾರೆ. ಯಾಕೆಂದ್ರೆ ಅವ್ರ ಸೈಲೆನ್ಸ್ ಅಲ್ಲಿ ಒಂದು ಮೆಸೇಜ್ ಇರುತ್ತೆ. ತುಂಬಾ ಜನ ಹೆಣ್ಮಕ್ಳಿಗೆ ಗೊತ್ತಾಗಲ್ಲ. ಬೈ ಮಿಸ್ಟೇಕ್ ಅವ್ನು ಕೈ ಕೊಟ್ರೆ ಮತ್ತೆ ಯುವರಾಣಿ ತರ ನೋಡ್ಕೊಂತೀನಿ ಹೋಗು ಮಗಳೇ ಅನ್ನೋ ಮೆಸೇಜ್ನ ಎಷ್ಟು ಜನ ಹೆಣ್ಮಕ್ಳು ಅರ್ಥ ಮಾಡ್ಕೊತಾ ಇದ್ದಾರೆ. ಅರ್ಥ ಮಾಡ್ಕೊಳಕ್ ಆಗ್ತಾ ಇದೆ, ಆಗೋದು ಇಲ್ಲ. ಲೈಫ್ ಟೈಮ್ ಡಿಸಿಷನ್ಸ್ಗೆಲ್ಲ ಬರಬೇಡಿ, ಆರಾಮಾಗಿರಿ. ನಾಳೆನೇ ಮುಖ್ಯ, ಇದು ಜ್ಞಾಪಕ ಇಟ್ಕೊಳ್ಳಿ. ಕಿವಿ ಮುಚ್ಕೊಳ್ಳಿಲ್ಲ ಅಂದ್ರೆ ಲೈಫಲ್ಲಿ ಏನು ಮಾಡುತ್ತೆ. ಸಕ್ಸಸ್ಗೆ ಡೆಫಿನೇಷನ್ ಗೊತ್ತಿಲ್ಲ ನಮ್ಗೆ. ಅವರವರ ಭಾವಕ್ಕೆ ಅವರವರ ಬಕುತಿಗೆ. ಕುವೆಂಪು ಅವರು ನನ್ನ ಮದುವೆನೇ ಆಗಲ್ಲ ಅಂತ ರಾಮಕೃಷ್ಣ ಆಶ್ರಮಕ್ಕೆ ಹೊರಟೋಗ್ತಾನೆ. ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ಇದೇನು ಕುವೆಂಪು ಅಂದ್ರೆ ನಾನು ಮದುವೆನೇ ಆಗಲ್ಲ ಅಂತ. ಮತ್ತೆ ಹೇಮಾವತಿ ಅನ್ನೋರ್ಗೆ ಒಂದು ಪತ್ರ ಬರೀತಾರೆ. ಅದರಲ್ಲಿ ಹೇಳ್ತಾರೆ, ನಾ ನಿನಗೆ ನೀ ಎನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ಪ್ರತಿರೂಪ ಭಗವತಿಗೆ ಮುಡಿಪಾಗುವ ಅಂತ. ಕುವೆಂಪು ಅವಾಗ ಹೇಳ್ತಾರೆ, ಲೈಫ್ ಟೈಮಲ್ಲಿ ಯಾವತ್ತೂ ಡಿಸಿಷನ್ ತಗೋಬಾರ್ದು, ನಾನು ಇದೇ ಆಗೋಗ್ತೀನಿ ಅಂತ. ಕಾಲ ಬದಲಾಗ್ತಿರುತ್ತೆ. ಮತ್ತೆ ಪೇರೆಂಟ್ಸು ಅಷ್ಟೇ. UPSC ಟಾಪರ್ಸ್ ಆಗಂಗಿಲ್ಲ ಕರ್ನಾಟಕದಿಂದ, ಆವತ್ತಿಂದ ಅವ್ರ ಮಕ್ಕಳು IAS ಆಗಬೇಕು. ಒಲಿಂಪಿಕಲ್ ಗೋಲ್ಡ್ ಮೆಡಲ್ ತರಂಗಿಲ್ಲ, ಆ ವಾರ ಎಲ್ಲ ಸ್ಪೋರ್ಟ್ಸ್. ಯಾರಾದ್ರೂ MBBS ಎಂಟ್ರೆನ್ಸ್ ಅಲ್ಲಿ ಟಾಪರ್ಸ್ ಆಗಂಗಿಲ್ಲ. ಒಬ್ಬ ಹುಡುಗ ತಂದೆ ಮತ್ತೆ ಮಗ ಅವರೊಂದು ಕಾರಲ್ಲಿ ಹೋಗ್ತಾ ಇದ್ರಂತೆ ಸರ್, 70 ಸ್ಪೀಡಲ್ಲಿ ಹೋಗ್ತಿತ್ತಂತೆ ಕಾರ್. ಮಗ ಇಟ್ಕೊಂಡು ಅಪ್ಪನಿಗೆ ಹೇಳ್ದಂತೆ, ಅಪ್ಪ ಪಕ್ಕದಲ್ಲಿ ಬೆನ್ಸ್ ಹೋಗ್ತಾ ಇದೆ, ಪ್ಲೀಸ್ ಸೈಡ್ ಹೊಡಿ ಅಂದ್ರಂತೆ. ಸೈಡೆಲ್ಲ ಹೊಡಿಯಕ್ಕಾಗಲ್ಲ, ಪ್ಲೀಸ್ ಅಪ್ಪ ಪ್ಲೀಸ್ ಸೈಡ್ ಹೊಡಿ. ಆ ಕಾರ್ನವ್ರೆ ನಮ್ ಕಾರ್ ಸ್ಪೀಡ್ 70-80 ಅದು 150, ಆ ಕಾರ್ನ ನಾನು ಸೈಡ್ ಹೊಡಿಯಕ್ಕಾಗಲ್ಲ. ಅವಾಗ ಮಗ ಹೇಳಿದಂತೆ, ನನ್ನ ಕೆಪಾಸಿಟಿ 70-80, ಪಕ್ಕದವನ ಜೊತೆ ಯಾಕಪ್ಪ ಕಂಪೇರ್ ಮಾಡ್ತೀಯಾ? ನೀವ್ ಇಟ್ಟಿರೋ ಕಾರು ಬೆಂಜ್ನ ಸೈಡ್ ಹೊಡಿಯಲ್ಲ, ನಿಮ್ ಮಕ್ಕಳು ಮಾತ್ರ ಪಕ್ಕದವನಿಂದ ಕಾಪಾಡ ಹೋಗ್ಬೇಕಾ ಸರ್? ತುಂಬಾ ಎಕ್ಸ್ಪೆಕ್ಟೇಷನ್ಸ್ ನಮ್ಗೆ ಮಕ್ಕಳ ಮೇಲೆ. ಸಿಂಹ ಹೊಟ್ಟೆಲ್ ಸಿಂಹನೇ ಅಲ್ವಾ ಸರ್ ಹುಟ್ಟೋದು? ಅಕ್ಸೆಪ್ಟ್ ಮಾಡಿ. ಸಿಂಹ ಹೊಟ್ಟೆಲ್ ನೀವೇ ತಾನೇ ಹೇಳಿದ್ದು, ಸಿಂಹ ಹೊಟ್ಟೆಲ್ ಸಿಂಹ ಹುಟ್ಟುತ್ತೆ. ಸ್ವಲ್ಪ ಲೇಟಾಗಿ ಗರ್ಜಿಸುತ್ತೆ, ವೇಟ್ ಮಾಡಿ. ಏನ್ ಮಾಡಕ್ಕಾಗತ್ತೆ? ಮಕ್ಕಳಿಗೆ ಪ್ರೆಷರ್ ಹಾಕ್ಬೇಡಿ. ಮತ್ತೆ ಇಲ್ಲಿರೋ ಯಂಗ್ಸ್ಟರ್ಸು ಅಷ್ಟೇ, ಮೆಡಿಕಲ್ ಇಂಜಿನಿಯರಿಂಗ್ ಫೇಲ್ ಆಗ್ವಿ ಅಂತ ಅಪ್ಸೆಟ್ ಎಲ್ಲ ಆಗ್ಬೇಡಿ. ಅಪ್ಪಿ ಸೂಸೈಡ್ ಮಾಡ್ಕೋಬೇಡಿ. ಸತ್ತೋದ್ರೆ ಮತ್ತೆ ಹುಟ್ಟಿದ್ರೆ LKG ಇಂದ ಆಗ್ತಾರೆ. ಈಗಲೇ SSLC ಪೇಪರು, PUC ಪೇಪರು, ಈ ನೀಟ್ ಕಟ್ ಆಫ್ ನೋಡ್ತಿದ್ರೆ ಭಯ ಆಗುತ್ತೆ. ಸತ್ತೋಗ್ಬಿಟ್ರೆ ದೇವರಾಣಿ ಹುಟ್ಟುತ್ತೀರಾ, LKG ಇಂದ CBSE ಬೇರೆ ಇವಾಗ. ಅದಕ್ಕೆ ಸತ್ತೋಗ್ಬಾರ್ದು. ಈ ಸಲ ಎಲ್ಲ ಸತ್ತೋಗ್ಬೇಕು ಅಂದ್ರೆ ಬೇಡ ಬಾ, LKG ಇಂದ ಆಗ್ತಾರೆ, ವಾಪಸ್ ಬಾ, ಮತ್ತೆ ಸಪ್ಲಿಮೆಂಟರಿ ಅಲ್ಲಿ ಕಟ್ಕೊಂಡು ಪಾಸ್ ಆಗೋಣ. ಏನಿದೆ